ಎಲ್ರಿಗೂ ನಮಸ್ಕಾರ. ನಾನು ನಾಗರಾಜ್. ವಿದ್ಯಾರ್ಥಿಗಳೇ, ನಾನು ನಿನ್ನೆ ನಿಮಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದು ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ಅದನ್ನ ಟೈಮ್ ಮಾಡಿಕೊಂಡು ಆ ವಿಡಿಯೋ ನೋಡಿ. ಯಾಕಂದ್ರೆ ಮ್ಯಾಥ್ಸ್ ಎಕ್ಸಾಮ್ ಹತ್ರ ಬರ್ತಾ ಇದೆ. ಸೊ ಅವಾಗ ನೀವು ಮ್ಯಾಥ್ಸ್ಗೆ ಪ್ರಿಪೇರ್ ಆಗಬೇಕು. ಅವಾಗ ನೋಡ್ಲಿಕ್ಕೆ ಆಗಲ್ಲ. ಇವಾಗಲೇ ಟೈಮ್ ಇದೆ, ಆ ವಿಡಿಯೋ ನೋಡ್ಕೊಳ್ಳಿ. ಇನ್ನೊಂದು, ಅದು ಬಹಳ ಇಂಪಾರ್ಟೆಂಟ್ ವಿಡಿಯೋ. ಯಾಕಂದ್ರೆ ಹೇಳಿದೆ ನಿಮಗೆ ಕನ್ನಡದ ಬಗ್ಗೆನೇ ಕೇಳಬೇಕು ಅಂದಾಗ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ರ ಬಗ್ಗೆ ಆ ಒಂದು ಕ್ವಶನ್ ಮೇಲೆ ವರದಿ ಕೇಳ್ತಕ್ಕಂಥ ಚಾನ್ಸಸ್ ಬಹಳ ಇದೆ. ನಾನು ಅಂದ್ಕೊಂಡಿದ್ದೀನಿ ಬಹಳ ಇಂಪಾರ್ಟೆಂಟ್ ಅಂತ. ಅದೇ ರೀತಿ ಇನ್ನ ನಿಮ್ಮ ಶಾಲೆಯಲ್ಲಿ ಯಾವ್ದಾದ್ರು ಒಂದು ಕಾರ್ಯಕ್ರಮವನ್ನು ಕುರಿತು ಕೇಳಿದಾಗ ಸಾಮಾನ್ಯವಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ, ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು, ಶಿಕ್ಷಕರ ದಿನಾಚರಣೆ ಆಗಿರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಬಹಳ ಸುಲಭವಾಗಿ ಬರ್ದ್ಬಿಡ್ಬೋದು. ಬಟ್ ನಾನು ನಿಮ್ಮ ಶಾಲೆಯಲ್ಲಿ ಹೇಳಿದ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಕುರಿತು ಒಂದು ವರದಿ ತಯಾರಿಸಿ ಅಂತ ಈ ಒಂದು ಕ್ವಶನ್ ತಗೊಂಡಿದ್ದೀನಿ. ಬಹಳ ಇಂಪಾರ್ಟೆಂಟ್ ವಿಡಿಯೋ. ಇದು ಬಹಳ ಇಂಪಾರ್ಟೆಂಟ್. ಏನು ಕನ್ನಡ ಸಾಹಿತ್ಯ ಸಮ್ಮೇಳನ ಇಂಪಾರ್ಟೆಂಟ್ ವರದಿ ಅಂತ ಹೇಳಿದ್ರು, ಇದು ಸಹ ಅಷ್ಟೇ ಇಂಪಾರ್ಟೆಂಟ್ ವರದಿ. ಕೇಳ್ತಕ್ಕಂಥ ಚಾನ್ಸಸ್ ಬಹಳ ಇದೆ. ಏನು, ವಿಷಯ ಬದಲಾಗ್ಬೋದು, ಬರೀತಕ್ಕಂಥ ರೀತಿ ಹೀಗೆ ಇರುತ್ತೆ. ವಿಷಯ ಬದಲಾಗ್ಬೋದು, ಬರೀತಕ್ಕಂಥ ರೀತಿ ಹೀಗೆ ಇರುತ್ತೆ. ಬಹಳ ಇಂಪಾರ್ಟೆಂಟ್. ನಾನು ಹೇಳಿದೆ ನಿಮಗೆ, ಇದಕ್ಕೆ ಮೊದಲು ನಾನು ತಲೆ ಬರೀಬೇಕು ಅಂದ್ರೆ ಹೆಡ್ಡಿಂಗು ವಿಜ್ಞಾನ ವಸ್ತು ಪ್ರದರ್ಶನವನ್ನು ಕುರಿತು ಅಂತ ಬಂದಾಗ ಕ್ವಶನ್, ಜ್ಞಾನಕ್ಕೆ ವಿಜ್ಞಾನ ಆಗರವಾಗಿದೆ, ಈ ರೀತಿ ಬರೀಬಹುದು. ತಪ್ಪಿದ್ರೆ ವಿಜ್ಞಾನ ಕ್ಷೇತ್ರದಿಂದ ದೇಶದ ಅಭಿವೃದ್ಧಿ ಸಾಧ್ಯ, ಹೀಗಾದ್ರೂ ಬರೀಬಹುದು. ಯಾರೋ ಒಂದು ತಲೆ ಬರ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹಳ ಚಂದ ಬರೀರಿ. ಓಕೆ, ಅದಾದ್ಮೇಲೆ ನಾನು ಹೇಳಿದೆ ನಿಮಗೆ ನಿನ್ನೆ, ಇಲ್ಲಿ ದಿನಾಂಕ ಬರೀತೀರಾ, ಕೆಳಗಡೆ ಸ್ಥಳ ಬರೀಬಹುದು ಅಂತಾನು ಅಂದೆ, ಅಥವಾ ಸ್ಥಳ ಇಲ್ಲಾರು ಬರೀಬಹುದು. ತಪ್ಪಿದ್ರೆ ಸ್ಥಳ ಹರಿಹರ ಅಂತ ಬರೀತೀನಿ. ನಾನು ಹರಿಹರ ಅಂತ ಬರಬೇಕು. ದಿನಾಂಕ ಹಾಕ್ಬೇಕು. ನೀವು ಇಲ್ಲಿ ದಿನಾಂಕ ಹಾಕ್ಬೇಕು. ದಿನಾಂಕ ಹಾಕಿದ ಮೇಲೆ ನಾನು ಹಾಕೇ ಬಿಡ್ತೀನಿ ನಿಮಗೆ. ಓಕೆ, ದಿನಾಂಕ ಹಾಕಿದ ಮೇಲೆ ಸ್ಥಳ ಬರೀತೀನಿ. ದಿನಾಂಕ 23/2/26 ಹರಿಹರ. ನಾನು ಹರಿಹರದವನು, ಹರಿಹರದಲ್ಲಿ ನಡೆಯಿತು ನಮ್ಮ ಶಾಲೆಯಲ್ಲಿ, ಆದ್ದರಿಂದ ಹರಿಹರ ಅಂತ ಬರದೆ. ತಪ್ಪಿದ್ರೆ ದಿನಾಂಕ ಸ್ಥಳ ಹಾಕೊಂಡು ಇಲ್ಲೇ ಕಂಟಿನ್ಯೂ ಮಾಡ್ಬೋದು, ತಪ್ಪಿದ್ರೆ ನೆಕ್ಸ್ಟ್ ಲೈನಿಂದ ಕಂಟಿನ್ಯೂ ಮಾಡ್ಬೋದು. ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಇದು ಬಹಳ ಇಂಪಾರ್ಟೆಂಟ್. ಇದಕ್ಕೂ ಮಾರ್ಕ್ಸ್ ಇದೆ, ಹೆಡ್ಡಿಂಗಿಗೂ ಮಾರ್ಕ್ಸ್ ಇದೆ, ಇದಕ್ಕೂ ಮಾರ್ಕ್ಸ್ ಇದೆ. ಅರ್ಥ ಆಯ್ತು ಅನ್ಕೊಂಡೆ. ಏನು, ನಿಮ್ಮ ಶಾಲೆಯಲ್ಲಿ ನಡೆದ ವಿಜ್ಞಾನ ವಸ್ತು ಪ್ರದರ್ಶನವನ್ನು ಕುರಿತು ಒಂದು ವರದಿ ತಯಾರಿಸಿ ಅಂತ ಕೊಟ್ಟಾಗ ಹ್ಯಾಕ್ ಬರೀಬಹುದು ಅಂತ ಹೇಳಿದ್ರೆ ಬರೀತೀರಾ. ದಿನಾಂಕ 22/2/2026 ಮತ್ತು ದಿನಾಂಕ 23/7/2026. ನಾನು 23 ಅಂತ ಬರ್ತೀನಿ. ಅವತ್ತು ಸಾಯಂಕಾಲನೇ ವರದಿ ಕಳಿಸ್ಬೇಕು. ಒಬ್ಬ ರಿಪೋರ್ಟರ್ ಆಗಿ, ನೀವು ಒಬ್ಬ ವರದಿಗಾರರಾಗಿ ನೆಕ್ಸ್ಟ್ ಡೇ ಕಳಿಸ್ಬೋದು. ತಪ್ಪಿರ ಅವತ್ತು ಸಾಯಂಕಾಲನೇ ಬರೀಬಹುದು. ಯಾವತ್ತು ನಿಮ್ ಕಾರ್ಯಕ್ರಮ ನಡೀತು ಅಂತ ಹೇಳ್ತೀರೋ ಅವತ್ತೇ ನೀವು ವರದಿ ಕಳಿಸ್ಬೋದು. ಆದ್ದರಿಂದ ಅದೇ ಡೇಟ್ ಬರ್ತೀನಿ. ದಿನಾಂಕ 22/2/2023 ಮತ್ತು ದಿನಾಂಕ 23/7/2026 2 ದಿನಗಳ ಕಾಲ ಹರಿಹರ ನಗರದ MKET-LK ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಅರ್ಥಪೂರ್ಣವಾಗಿ ಜರುಗಿತು ಅಥವಾ ನಡೆಯಿತು. ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಶಾಲೆಯ 10 ಕೊಠಡಿಗಳನ್ನು ಈ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಬಳಸಿಕೊಳ್ಳಲಾಗಿತ್ತು. ಶಾಲೆಯ 10 ಕೊಠಡಿಗಳನ್ನು ಈ ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಬಳಸಿಕೊಳ್ಳಲಾಗಿತ್ತು. ನಾನು ಏನ್ ಹೇಳ್ತೀನಿ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಇದಾದ್ಮೇಲೆ ನಾನು ಮತ್ತೆ ನಿಮ್ಗೆ ಬರ್ದಿದ್ದನ್ನೇ ಒಂದು ಅದನ್ನ ಓದ್ತೀನಿ, ಅದನ್ನು ನೋಡ್ಕೊಳ್ಳಿ. ಅದಾದ್ಮೇಲೆ ರಸಾಯನಶಾಸ್ತ್ರ, ಭೌತಶಾಸ್ತ್ರ, ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಅನೇಕ ರೀತಿಯ ಪ್ರಯೋಗಗಳನ್ನು ಮಾಡುವುದರ ಮೂಲಕ ತಮ್ಮ ಜಾಣ್ಮೆಯನ್ನು ಪ್ರದರ್ಶಿಸಿದರು. ಅಷ್ಟೇ ಅಲ್ಲದೆ ರಸಾಯನಶಾಸ್ತ್ರ ಮತ್ತು ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಅನೇಕ ಮಾದರಿಗಳನ್ನು ಸ್ವತಃ ತಾವೇ ತಯಾರಿಸಿದ್ದರು. ಅನೇಕ ಮಾದರಿಗಳನ್ನು, ಮಾಡೆಲ್ಸ್ ಅಂತ ಕರಿತೀವಲ್ಲ, ಅನೇಕ ಮಾದರಿಗಳನ್ನು ಸ್ವತಃ ವಿದ್ಯಾರ್ಥಿಗಳೇ ತಯಾರಿಸಿದ್ದರು. ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದ ಹರಿಹರ ಕ್ಷೇತ್ರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಬಸವರಾಜ್ ಅವರು ಮಾತನಾಡಿ, ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಮೂಢನಂಬಿಕೆಯನ್ನು ಅಳಿಸಿ ಹಾಕುವಲ್ಲಿ ವಿಜ್ಞಾನ ಒಂದು ಪ್ರಮುಖ ಅಸ್ತ್ರವಾಗಿದೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು. ಮೂಢನಂಬಿಕೆಯನ್ನು ಅಳಿಸಿ ಹಾಕುವಲ್ಲಿ ವಿಜ್ಞಾನ ಒಂದು ಪ್ರಮುಖ ಅಸ್ತ್ರವಾಗಿದೆ. ಈ ವಸ್ತು ಪ್ರದರ್ಶನಗಳು ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಮತ್ತು ಯೋಚನಾ ಶಕ್ತಿಯನ್ನು ಬೆಳೆಸುತ್ತವೆ.
ಭಾರತ ದೇಶ ವಿಜ್ಞಾನ ಕ್ಷೇತ್ರದಲ್ಲಿ ಇನ್ನಷ್ಟು ಸಾಧನೆ ಮಾಡಲು ಶಾಲೆಗಳಲ್ಲಿ ಈ ರೀತಿಯಾಗಿರ್ತಕ್ಕಂತಹ ವಸ್ತು ಪ್ರದರ್ಶನಗಳ ಅವಶ್ಯಕತೆ ಇದೆ ಎಂದು ಹೇಳಿದರು. ಈ ಒಂದು ವಿಜ್ಞಾನ ವಸ್ತು ಪ್ರದರ್ಶನವನ್ನು ವೀಕ್ಷಿಸಲು ಹರಿಹರ ನಗರದ ಸುತ್ತಮುತ್ತಲಿನ ಅನೇಕ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ವೀಕ್ಷಿಸಿ ಅಥವಾ ಬಂದು ನೋಡಿ ಅದರ ಸದುಪಯೋಗವನ್ನು ಪಡೆದುಕೊಂಡರು. ಅಲ್ಲದೆ ಸಾರ್ವಜನಿಕರು ಮತ್ತು ಪಾಲಕರು, ಪೋಷಕರು ಮಕ್ಕಳ ಈ ಒಂದು ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ ಅವರನ್ನು ಪ್ರೋತ್ಸಾಹಿಸಿದರು, ಅವರ ಬುದ್ಧಿವಂತಿಕೆಯನ್ನು ಪ್ರಶಂಸಿಸಿದರು. ಒಟ್ಟಿನಲ್ಲಿ 2 ದಿನಗಳ ಕಾಲ ನಡೆದ ಈ ವಿಜ್ಞಾನ ವಸ್ತು ಪ್ರದರ್ಶನವು ಎಲ್ಲರ ಗಮನವನ್ನು ಸೆಳೆಯುವುದರಲ್ಲಿ ಯಶಸ್ವಿಯಾಯಿತು ಅಂತ ಹೇಳಿ ಕೊನೆಗೆ ಇದನ್ನು ಮುಗಿಸ್ತೀರಾ. ಸೊ ಈ ರೀತಿಯಾಗಿರ್ತಕ್ಕಂಥ ಬರವಣಿಗೆಯನ್ನು ನೀವು ಬರೆದ್ರೆ ಬಹಳ ಸುಲಭ ಆಗುತ್ತೆ. ನಾನು ಒಂದು ವಿಷಯ ಹೇಳ್ತೀನಿ ವಿದ್ಯಾರ್ಥಿಗಳೇ, ನಾನು ಯಾವುದೇ ಪ್ರಶ್ನೆಗೆ ಉತ್ತರ ಆಗಿರ್ಬೋದು, ವರದಿ ಆಗಿರ್ಬೋದು, ಗಾದೆ ಮಾತಾಗಿರ್ಬೋದು, ನನ್ನ ಉತ್ತರಗಳು ಸಂದರ್ಭ ಆಗಿರ್ಬೋದು, ನಾನು ಕೊಟ್ಟಿರ್ತಕ್ಕಂಥ ವಿಡಿಯೋದಲ್ಲಿ ಉತ್ತರಗಳು ಸ್ವಲ್ಪ ಲೆಂದಿ ಆಗಿರ್ತವೆ. ನನಗೆ ಗೊತ್ತು, ಸ್ವಲ್ಪ ಜಾಸ್ತಿನೇ ಬರ್ದಿರ್ತೀನಿ. ಯಾಕಂತ ಹೇಳಿದ್ರೆ ಕೆಲವು ಶಾಲೆಗಳಲ್ಲಿ ಪ್ರಿಂಟೆಡ್ ನೋಟ್ಸ್ ಕೊಟ್ಬಿಡ್ತಾರೆ, ಅದು ಸ್ವಲ್ಪ ಕಡಿಮೆ ಇರುತ್ತೆ. ಯಾಕೆ ನಾನು ಜಾಸ್ತಿ ಬರ್ದಿರ್ತೀನಿ ಅಂದ್ರೆ ಎಕ್ಸಾಮ್ ಟೆನ್ಷನ್ ಅಲ್ಲಿ ನೀವು ನಾನು ಏನೆಲ್ಲ ಹೇಳಿರ್ತೀನೋ ಅಷ್ಟು ಬರೀಲಿಕ್ಕೆ ಆಗಲ್ಲ. ಅದರಲ್ಲಿ ಒಂದು 3-4 ಸೆಂಟೆನ್ಸ್ನ ನೀವು ಕಡಿಮೆ ಮಾಡ್ತೀರಾ ಅಂತ ಗೊತ್ತು ನನಗೆ. ಆ ಉದ್ದೇಶ ಇಟ್ಕೊಂಡೆ ಸ್ವಲ್ಪ ಜಾಸ್ತಿ ಬರ್ದಿರ್ತೀನಿ. ಬಟ್ ಬಹಳ ಮುಖ್ಯ ಅಂತ ಹೇಳಿದ್ರೆ ಭಾಷೆನೂ ಬಹಳ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನೀವು ಏನೆಲ್ಲ ಬರೀತೀರೋ ತಪ್ಪಿಲ್ದಂಗೆ ಬರೀರಿ. 1-2 ಲೈನು, 1 or 2 ಸೆಂಟೆನ್ಸ್ ಕಡಿಮೆ ಆದರೂ ಪರವಾಗಿಲ್ಲ. ಬರೀತಕ್ಕಂಥದ್ದು ತಪ್ಪಿಲ್ದಂಗೆ ಬರೆದ್ರೆ, ಅಕ್ಷರ ದುಂಡಕ್ಕೆ ಬರೆದ್ರೆ ನಾನು ಹೇಳ್ತೀನಿ ಗ್ಯಾರಂಟಿ 100ಗೆ 100 ನಿಮ್ಗೆ ಮಾರ್ಕ್ಸ್ ಬಂದೇ ಬರುತ್ತೆ. ಬನ್ನಿ ನೋಡ್ತಾ ಹೋಗೋಣ. ಈ ವರದಿನ ನಾನು ಇನ್ನೊಂದ್ಸರಿ ಓದ್ತೀನಿ, ನಿಮಗೆ ಬಹಳ ಸುಲಭವಾಗಿ ಅರ್ಥ ಆಗುತ್ತೆ. ಒಂದ್ಸರಿ ನೋಡ್ಕೊಳ್ಳಿ, ಮರಿಬೇಡಿ, ಬಹಳ ಇಂಪಾರ್ಟೆಂಟ್ ವಿಡಿಯೋ. ಓಕೆ, ಬನ್ನಿ ನೋಡ್ತಾ ಹೋಗೋಣ. ನಿಮ್ಮ ಶಾಲೆಯಲ್ಲಿ ನಡೆದ ವಿಜ್ಞಾನ ವಸ್ತು ಪ್ರದರ್ಶನದ ಕುರಿತು ಒಂದು ವರದಿ ತಯಾರಿಸಿ. ನಾನು ಹೇಳಿದೆ ನಿಮಗೆ ಹೆಡಿಂಗು, ತಲೆಬರಹ, ಜ್ಞಾನದ ಆಗರ ವಿಜ್ಞಾನ. ದಿನಾಂಕ 22/2/2026, ಸ್ಥಳ ಹರಿಹರ. ಮೇಲೆ ಕೆಳಗೆ ಬರೀಬೋದು, ಹಿಂಗಾರು ಬರೀಬೋದು. ವರದಿ ಹಿಂಗಾರ ಸ್ಟಾರ್ಟ್ ಮಾಡಿ ಅಲ್ಲಿಂದನೇ ಸ್ವಲ್ಪ ಜಾಗ ಬಿಟ್ಟು ಅಥವಾ ನೆಕ್ಸ್ಟ್ ಲೈನ್ ಸ್ಟಾರ್ಟ್ ಮಾಡ್ಬೋದು. ಹರಿಹರ ನಗರದ MKET LK ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ದಿನಾಂಕ 21/2/2026 ಹಾಗೂ 22/2/2026ರಂದು 2 ದಿನಗಳ ಕಾಲ ವಿಜ್ಞಾನ ವಸ್ತು ಪ್ರದರ್ಶನ ಅರ್ಥಪೂರ್ಣವಾಗಿ ನಡೆಯಿತು. ಈ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ 5ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಶಾಲೆಯ 10 ಕೊಠಡಿಗಳನ್ನು ಈ ವಸ್ತು ಪ್ರದರ್ಶನಕ್ಕೆ ಬಳಸಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ವಿಷಯಗಳಿಗೆ ಸಂಬಂಧಿಸಿದಂತೆ ಅನೇಕ ಪ್ರಯೋಗಗಳನ್ನು ಮಾಡುವುದರ ಮೂಲಕ ತಮ್ಮ ಜಾಣ್ಮೆಯನ್ನು ಪ್ರದರ್ಶಿಸಿದರು. ರಸಾಯನಶಾಸ್ತ್ರ ಹಾಗೂ ಭೌತಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅನೇಕ ಮಾದರಿಗಳನ್ನು ಸ್ವತಃ ವಿದ್ಯಾರ್ಥಿಗಳೇ ತಯಾರಿಸಿದ್ದರು. ಈ ವಸ್ತು ಪ್ರದರ್ಶನಕ್ಕೆ ಅತಿಥಿಗಳಾಗಿ ಆಗಮಿಸಿದ್ದ ಹರಿಹರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ 16 ಬರಿಬೋದು, ಯಾರೋ ಒಬ್ಬರು ಸೈಂಟಿಸ್ಟ್ ವಿಜ್ಞಾನಿಗಳು ಬಂದಿದ್ದರು ಅಂತ ಬರಿಬೋದು, ಪ್ರಖ್ಯಾತ ವಿಜ್ಞಾನಿಗಳು ಬೆಂಗಳೂರಿನ, ಅಥವಾ ಶಾಸಕರು ಬಂದಿದ್ದರು ಅಂತ ಬರಿಬೋದು, ಯಾರು ಬರಿಬೋದು. ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಅಂತ ಹೇಳಿದ್ರೆ BO, ಬ್ಲಾಕ್ ಎಜುಕೇಷನ್ ಆಫೀಸರ್ ಅಂತ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಬಸವರಾಜ್ ಅವರು ವಸ್ತು ಪ್ರದರ್ಶನವನ್ನು ವೀಕ್ಷಿಸಿ, ನಾನು ಹೇಳಿದೆ ನಿಮಗೆ, ಪದೇ ಹೇಳ್ತಾ ಇದ್ದೀನಿ, ಯಾರು ಗೆಸ್ಟ್ ಬರ್ತಾರೋ, ಅತಿಥಿಗಳು ಬರ್ತಾರೋ ಅವರು ಏನು ಮಾತಾಡಿದರು ಅನ್ನೋದನ್ನು ಬರೀಬೇಕಿಲ್ಲ. ಅದನ್ನು ಬರ್ದಿದ್ದೀನಿ ನೋಡಿ, ಇನ್ವೈಟ್ ಕಾಮಲ್ಲಿ ಬರ್ದಿದ್ದೀನಿ, ಇನ್ವೈಟ್ ಕಾಮ ನೀವು ಹಾಗೆ ಹಾಕಬೇಕು. ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಮೂಢನಂಬಿಕೆಯನ್ನು ಅಳಿಸಿ ಹಾಕಲು ವಿಜ್ಞಾನ ಒಂದು ಪ್ರಮುಖ ಅಸ್ತ್ರವಾಗಿದೆ. ಇಂತಹ ವಸ್ತು ಪ್ರದರ್ಶನಗಳ ಮೂಲಕ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವನೆ ಹಾಗೂ ಯೋಚನಾ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಭಾರತ ದೇಶ ವಿಜ್ಞಾನ ಕ್ಷೇತ್ರದಲ್ಲಿ ಇನ್ನಷ್ಟು ಅಭಿವೃದ್ಧಿ ಸಾಧಿಸಲು ಶಾಲೆಗಳಲ್ಲಿ ಈ ರೀತಿಯ ವಿಜ್ಞಾನ ವಸ್ತು ಪ್ರದರ್ಶನ ನಡೆಯಬೇಕು ಎಂದು ಹೇಳಿದರು. ಇಲ್ಲಿಗೆ ಇನ್ವೈಟ್ ಕಾಮ ಕ್ಲೋಸ್ ಮಾಡಿದ್ದೀನಿ ಎಂದು ಹೇಳಿದರು. ಈ ವಸ್ತು ಪ್ರದರ್ಶನವನ್ನು ವೀಕ್ಷಿಸಲು ಹರಿಹರದ ಸುತ್ತಮುತ್ತಲಿನ ಅನೇಕ ಶಾಲೆಯ ವಿದ್ಯಾರ್ಥಿಗಳು ಆಗಮಿಸಿ ಅದರ ಸದುಪಯೋಗವನ್ನು ಪಡೆದುಕೊಂಡರು. ಸಾರ್ವಜನಿಕರು, ಪಾಲಕರು ವಿದ್ಯಾರ್ಥಿಗಳ ಬುದ್ಧಿವಂತಿಕೆಯನ್ನು ಪ್ರಶಂಸಿಸಿದರು.
ಒಟ್ಟಿನಲ್ಲಿ 2 ದಿನಗಳ ಕಾಲ ನಡೆದ ವಿಜ್ಞಾನ ವಸ್ತು ಪ್ರದರ್ಶನ ಯಶಸ್ವಿಗೊಳ್ಳುವುದರ ಮೂಲಕ ಎಲ್ಲರ ಗಮನ ಸೆಳೆಯಿತು. ಅದು ಬರೆದಾದ ಮೇಲೆ ವಿದ್ಯಾರ್ಥಿಗಳೇ ಬಹಳ ಮುಖ್ಯ. ಕೆಲವು ವಿದ್ಯಾರ್ಥಿಗಳು ಮರ್ತು ಬಿಡ್ತೀರಾ, ಹಾಫ್ ಮಾರ್ಕ್ಸ್ ಕಳ್ಕೊಳ್ತೀರಾ. ಯಾಕೆ ನನಗೆ 99 ಬಂತು, ನಾನು ಎಲ್ಲ ಬರೆದಿದ್ದೀನಿ ಅಂತ ಅಂದ್ಕೊತೀರಾ. ಇಲ್ಲಿ ವರದಿಗಾರರ ಸಹಿ ಬರೆದಿರೋದಿಲ್ಲ. ಇದಕ್ಕೂ ಮಾರ್ಕ್ಸ್ ಇದೆ, ಅರ್ಧ ಮಾರ್ಕ್ಸ್ ಇದೆ. ಇದಕ್ಕೂ ಅರ್ಧ ಮಾರ್ಕ್ಸ್ ಇದೆ. ವರದಿಗಾರರ ಸಹಿ. ನಾನು ಹೇಳಿದೆ ಹೆಸರು ಬರಿಬೇಡಿ, ಒಂದು ಲೈನ್ ಹಾಕಿ ನೀವು ಕೈ ಬಿಟ್ಟರು ಅಷ್ಟೇ ಇಲ್ಲ. ಏನಾರು ಬರೀಬೇಕು ಅನಿಸಿದ್ರೆ ಆ ಬ ಕ, ಆ ಡಾಟ್ ಬಾ ಡಾಟ್ ಕ, ಇದಕ್ಕೆ ಅರ್ಧ ಮಾರ್ಕ್ಸ್ ಇದೆ. ಹೆಡ್ಡಿಂಗಿಗೆ ಅರ್ಧ ಮಾರ್ಕ್ಸ್ ಇದೆ, 1 ಮಾರ್ಕ್ಸ್. ಇದಕ್ಕೆ ಅರ್ಧ ಮಾರ್ಕ್ಸ್ ಇದೆ, 1.5 ಮಾರ್ಕ್ಸ್. ಇನ್ನು 2.5 ಮಾರ್ಕ್ಸ್ ವರದಿ. ನಾನು ಹೇಳಿದ್ದೀನಿ ಇಷ್ಟು ಬರಿಬೇಕು ಅಂತೇನಿಲ್ಲ, ಒಂದು 2-3 ಲೈನ್ ಕಡಿಮೆ ಬರೀರಿ. ಬಟ್ ಭಾಷೆ ಇದೆಯಲ್ಲ ತಪ್ಪಿಲ್ದಂಗೆ ಬರೀರಿ, ನಿಮಗೆ ಪೂರ್ತಿ ಮಾರ್ಕ್ಸ್ ಸಿಗುತ್ತೆ. ಇಷ್ಟು ಬರೀಲಿಕ್ಕೂ ನಿಮಗೆ ಟೈಮ್ ಇರುತ್ತೆ, ಯಾರು ಹ್ಯಾಂಡ್ ರೈಟಿಂಗ್ ಫಾಸ್ಟ್ ಇರುತ್ತೋ ಅವ್ರು ಅಷ್ಟನ್ನು ಆನ್ಸರ್ ಮಾಡ್ತಾರೆ, ಡೌಟೇ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ತಪ್ಪಾದಾಗ ಇಷ್ಟು ಬರೆದಿರ್ತಿರಲ್ಲ, ನಿಮ್ಮ ಒಂದು ಜ್ಞಾನಕ್ಕೆ, ನಿಮ್ಮ ನಾಲೆಡ್ಜ್ಗೆ ಯಾರು ಕರೆಕ್ಷನ್ ಮಾಡ್ತಾರೋ ಅವರು ಅದಕ್ಕೆ ಮಾರ್ಕ್ಸ್ ಕೊಡಲೇಬೇಕು. ಅದಕ್ಕೋಸ್ಕರ ಇಷ್ಟು ಬರೆದ್ರೆ ತಪ್ಪೇನಿಲ್ಲ, ಇಷ್ಟು ಬರೀಲಿಕ್ಕೆ ಚಾನ್ಸ್ ಇರುತ್ತೆ. ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದ್ದವರು, ಫಾಸ್ಟ್ ಇದ್ದವರು ಇಷ್ಟು ಬರಿಬೋದು. ಸೊ 2 ವಿಡಿಯೋ ಹಾಕಿದ್ದೀನಿ ವರದಿ ಬಗ್ಗೆ, ಸಾಕು ಅನಿಸುತ್ತೆ. ನೆಕ್ಸ್ಟ್ ವಿಡಿಯೋ ನಾನು ಕರ್ತರಿ ಕರ್ಮಣಿ ಬಗ್ಗೆ ಮಾಡಬೇಕು ಅಂತಿದ್ದೀನಿ. ವೆರಿ ಇಂಪಾರ್ಟೆಂಟ್. ಅದು ಹೇಗೆ ಮಾಡಬೇಕು, ಇಟ್ ಮೀನ್ಸ್ ಹೇಗೆ ಆನ್ಸರ್ ಮಾಡಬೇಕು ಅನ್ನೋದನ್ನು ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ನಮಸ್ಕಾರ.